ಓಕೆ ಗೈಸ್, ನಾವು ಸ್ಮಾಲ್ ವಿಡಿಯೋ ಒಳಗಡೆ ಜಸ್ಟ್ ನಾವು ಯಾರ್ದಾದ್ರೂ ಲೊಕೇಶನ್ ಆಗಿರ್ಬೋದು, ಜಸ್ಟ್ ಒಂದು ಪರ್ಟಿಕ್ಯುಲರ್ ಲಿಂಕ್ ಸೆಂಡ್ ಮಾಡಿ ಅದರಿಂದ ನಾವು ಎಕ್ಸಾಕ್ಟ್ ಲೊಕೇಶನ್ ಹೇಗೆ ತೆಗೆಯೋದು ಅಂತ ನಾವು ಜಸ್ಟ್ ಈ ವಿಡಿಯೋ ಒಳಗಡೆ ನೋಡೋಣ ಹೇಗೆ ಅಂತ. ಇದರೊಳಗಡೆ ಯಾವ ಥರ ಲೊಕೇಶನ್ ಬರುತ್ತೆ ಅಂದರೆ, ವಿತ್ IP ಅಡ್ರೆಸ್ ನಮಗೆ ಅವ್ರದ್ದು ಜಿಯೋ ಲೊಕೇಶನ್ ಅಂತ ಬರುತ್ತೆ. ಜಿಯೋ ಲೊಕೇಶನ್ ಅಂದರೆ ಏನು? ಜಿಯೋ ಲೊಕೇಶನ್ ಅಂದರೆ IP ಅಡ್ರೆಸ್ನಾಗೆ ಲೊಕೇಶನ್ ನಾವು ತೆಗಿತೀವಲ್ಲ, ಅದು ಬಂದುಬಿಟ್ಟು ಎಸ್ಟಿಮೇಟೆಡ್ ಅಡ್ರೆಸ್ಸು. IP ಅಡ್ರೆಸ್ ಈಗ ನಾನೇನಾದರೂ ಮಂಗಳೂರದಾಗಿದ್ದೀನಿ ಅಂದರೆ ಅದು ಬೆಂಗಳೂರಿಗೆ ಕನೆಕ್ಟ್ ಆಗಿರ್ಬೋದು, ಅಥವಾ ಚಿಕ್ಕಮಂಗ್ಳೂರಿಗೆ ಸರ್ವಿಸ್ ಪ್ರೊವೈಡರ್ ನಿಯರೆಸ್ಟ್ ಯಾವುದು ಇರುತ್ತಲ್ಲ ಅದು ಕನೆಕ್ಟ್ ಆಗಿರುತ್ತೆ. ಯಾವುದು IP ಅಡ್ರೆಸ್ ಬಂದುಬಿಟ್ಟಿದ್ದು. ಆದರೆ ಇದು ಜಿಯೋ ಲೊಕೇಶನ್ ಅನ್ನೋದಿರುತ್ತಲ್ಲ, ಅದು ಬಂದುಬಿಟ್ಟು ಎಕ್ಸಾಕ್ಟ್ ಲೊಕೇಶನು. ಹಂಗಂದರೆ ನೀವು ಯಾವ್ದಾರ ಒಂದು ಪರ್ಟಿಕ್ಯುಲರ್ ಶಾಪಲ್ಲಿದ್ದೀರಾ, ಅಥವಾ ಯಾವ್ದಾರ ಒಂದು ಪರ್ಟಿಕ್ಯುಲರ್ ನಿಮ್ಮ ಮನೆಯಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಮನೆಯಲ್ಲಿ ನಿಮ್ಮದು ಮನೆ ಒಂದು ಸ್ವಲ್ಪ ದೊಡ್ಡದಿದೆಯಾ, ಒಂದು ಮನೆಯಲ್ಲಿ ಒಂದು ಕಾರ್ನರಲ್ಲಿ ಇದ್ದೀರಾ, ಈಗ ಒಂದು ರೂಮ್ ಕಾರ್ನರ್ ಒಳಗೆ, ಓಕೆನಾ. ಈಗ ಆ ರೂಮಿಂದ ನೀವು ನೆಕ್ಸ್ಟು ಲಾಸ್ಟ್ ನಿಮ್ಮ ಮನೆ ಎಂಡೊಂದೇನು ಜಾಗ ಇರುತ್ತಲ್ಲ, ಈಗ ಆ ಜಾಗದಲ್ಲಿ ಹೋಗಿ ಮತ್ತೆ ಕ್ಲಿಕ್ ಮಾಡಿದ್ದೀರಾ ಲಿಂಕು. ಫಸ್ಟು ಸ್ಟಾರ್ಟಿಂಗಲ್ಲಿದ್ದಾಗ ಒಂದು ಸಲ ಕ್ಲಿಕ್ ಮಾಡಿದಿರಿ, ಆಮೇಲೆ ಎಂಡಿಗೆ ಹೋದ್ಮೇಲೆ ಮತ್ತೊಂದು ಸಲ ಕ್ಲಿಕ್ ಮಾಡಿದ್ದೀರಾ. ಇವಾಗ ಬಂದುಬಿಟ್ಟು ನೀವು ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಯಾವ ಟೈಮ್ದಲ್ಲಿ ಕ್ಲಿಕ್ ಮಾಡಿರ್ತೀರಲ್ಲ, ನಿಮ್ಮದು ಎಕ್ಸಾಕ್ಟ್ ಲೊಕೇಶನ್ನು. ಹಂಗಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟಿಂದೊಂದು ಕೋಆರ್ಡಿನೇಟ್ಸ್ ಅಂತ ಇರುತ್ತೆ. ಆ ಪರ್ಟಿಕ್ಯುಲರ್ ಕೋಆರ್ಡಿನೇಟ್ಸು ನಿಮ್ಮದಲ್ಲಿ ರಿಜಿಸ್ಟರ್ ಆಗಿ ನಮಗೆ ಇಲ್ಲಿ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಮುಖಾಂತರ ನಮಗೆ ಸಿಗುತ್ತೆ. ಅದನ್ನು ನಾವು ಅದರಿಂದ ಏನು ಮಾಡ್ತೀವಿ, ನಿಮ್ಮದು ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್ನ ಯೂಸ್ ಮಾಡಿಬಿಟ್ಟು ಓಕೆ ಅಂತ ಕಂಡುಹಿಡಿತೀವಿ. ಈಗ ನೀವೇನು ಸೆಕೆಂಡು ಟೈಮ್ ಲಿಂಕ್ ಕ್ಲಿಕ್ ಮಾಡಿದ್ರಲ್ಲ, ಅದು ಆ ಟೈಮ್ದಾಗ ಹೋಗಿ ನೀವೇನು ಲಿಂಕ್ ಕ್ಲಿಕ್ ಮಾಡಿರ್ತೀರ, ಅದ್ರ ಸಪ್ರೇಟ್ ಕೋಆರ್ಡಿನೇಟ್ಸು ರಿಜಿಸ್ಟರ್ ಆಗಿರುತ್ತೆ. ಅದು ಸೇಮ್ ಇರೋದಿಲ್ಲ ಕೋಆರ್ಡಿನೇಟ್ಸ್ ಬಂದುಬಿಟ್ಟು. ಅವಾಗ ನಮಗೆ ಗೊತ್ತಾಗುತ್ತೆ, ಓಕೆ ನೀವು ಮೂಮೆಂಟ್ ಚೇಂಜ್ ಮಾಡಿದ್ದೀರಾ ಅಂತ, ರೂಮ್ ಚೇಂಜ್ ಮಾಡಿದ್ದೀರಾ ಅಂತ. ಈಗ ಬಂದುಬಿಟ್ಟು ನಾವು ಟರ್ಮೆಕ್ಸಲ್ಲಿ ಇದ್ದೀವಿ. ಟರ್ಮೆಕ್ಸಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ ನಾವೆಲ್ಲ ಇದು ಮಾಡ್ಕೊಳ್ಳೋಣ, ಅಪ್ಡೇಟು ಅದೆಲ್ಲ ಮಾಡೋಣ. ಜಸ್ಟ್ ಯಾಕಂದರೆ ಒಂದು ಫ್ಯೂ ವೀಕ್ಸ್ ನಾವೆಲ್ಲ ಯೂಸ್ ಮಾಡಿರೋದಿಲ್ಲ, ಜಸ್ಟ್ ಅಪ್ಡೇಟ್ಸ್ ಎಲ್ಲ ಬಂದಿರುತ್ತೆ. ನಾವು ಜಸ್ಟ್ ಬೇಸಿಕ್ ಅಪ್ಡೇಟ್ಸ್ಗಳನ್ನ ಮಾಡ್ಕೊಂಡಿದ್ಮೇಲೆ ಜಸ್ಟ್ ಅಪ್ಗ್ರೇಡ್ ಒಂದು ಮಾಡೋಣ. ಅದು ಮಾಡಿದ ತಕ್ಷಣ ಜಸ್ಟ್ ಲಿಂಕ್ ಎಲ್ಲ ನಾನು ಇದರೊಳಗಡೆನೇ ಹಾಕ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಅದನ್ನು ಮೆನ್ಷನ್ ಮಾಡಿರ್ತೀನಿ. ಏನು ಜಸ್ಟ್ ಗಿಟಬಿಂದು ಅದು ರೆಪೋಸಿಟ್ರಿನ ನೀವು ಜಸ್ಟ್ ಕ್ಲೋನ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ಮೇಲೆ ಜಸ್ಟ್ ವೆಯ್ಟ್. ಜಸ್ಟ್ ಇದು ಮುಗಿಲಿ, ನಾನು ಅನ್ಫಾಸ್ ಮಾಡ್ತೀನಿ. ಓಕೆ, ಅದು ಕಂಪ್ಲೀಟ್ ಆಯಿತು. ಅಪ್ಗ್ರೇಡ್ ಒಂದು ಮಾಡಿಬಿಡೋಣ. ಓಕೆ, ಇಲ್ಲೂ ಸ್ವಲ್ಪ ಎರರ್ ಬಂದಿದೆ, ಅದನ್ನು ಫಿಕ್ಸ್ ಮಾಡೋಣ ನಾವು. ಓಕೆ, ಕಂಪ್ಲೀಟ್ ಆಗಿದೆ. ಜಸ್ಟ್ ನಾವು ಕ್ಲಿಯರ್ ಮಾಡೋಣ ಸ್ಕ್ರೀನ್ನ. ಕ್ಲಿಯರ್ ಮಾಡಿಬಿಟ್ಟು ಅದೇನು ಪರ್ಟಿಕ್ಯುಲರ್ ಲಿಂಕ್ ಇದೆಲ್ಲ ಅದನ್ನು ಕ್ಲೋನ್ ಮಾಡೋಣ. ನಾನು ಆಲ್ರೆಡಿ ಕ್ಲೋನ್ ಮಾಡಿದ್ದೀನಿ, ಇಲ್ಲಿ ಸೀಕರ್ ಅಂತ ಬಂದಿದೆ ನೋಡಿ. ಜಸ್ಟು ಹೆಂಗೆ ಕ್ಲೋನ್ ಮಾಡೋದಂದರೆ ಗಿಟ್ ಕ್ಲೋನ್ ಅಂತ ಹಾಕಿ ಪರ್ಟಿಕ್ಯುಲರ್ ಲಿಂಕ್ ಬರುತ್ತೆ, ಜಸ್ಟ್ ಕಾಪಿ ಮಾಡ್ತೀನಿ. ಓಕೆ, ಆ ಪರ್ಟಿಕ್ಯುಲರ್ ಲಿಂಕ್ ಏನಿದೆಯಲ್ಲ ಇದ್ರ ಮುಂದ್ಗಡೆ ಹಾಕ್ಬಿಟ್ಟು ನೀವು ಜಸ್ಟ್ ಅದನ್ನು ಕಾಪಿ ಮಾಡಿ ಎಂಟರ್ ಕೊಡಿ. ಇದು ಏನು ಹೇಳ್ತಿದೆ ಇಲ್ಲಿ, ಪೋರ್ಟಲ್ ಡೆಸ್ಟಿನೇಷನ್ ಪಾತ್ ಸೀಕರ್ ಆಲ್ರೆಡಿ ಎಕ್ಸಿಸ್ಟ್, ಹಂಗಂದರೆ ಆಲ್ರೆಡಿ ಇದೆ ನನ್ನ ಹತ್ರ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ನಾವು ಜಸ್ಟ್ ಏನು ಮಾಡೋಣ, LS ಹಾಕಿ ಇದು ಏನು ಸೀಕರ್ ಇದೆಯಲ್ಲ ಜಸ್ಟ್ ಇದನ್ನು ಕಾಪಿ ಮಾಡೋಣ. CD ಚೇಂಜ್ ಡೈರೆಕ್ಟ್ರಿ ಯಾವುದಕ್ಕೆ, ಸೀಕರಿಗೆ ಎಂಟರ್. ಈಗ ನೋಡಿ ಅಲ್ಲಿ ನಾವು ಸೀಕರ್ ಅನ್ನೋದು ಫೋಲ್ಡರ್ ಒಳಗಡೆ ಬಂದಿದ್ದೀವಿ. ಈಗ ಬಂದ್ಬಿಟ್ಟು ಬೇಸಿಕಲಿ ಇದು ಏನು seeker.py ಅಂತ ಇದೆಯಲ್ಲ, ಇದು ಬಂದ್ಬಿಟ್ಟು ಏನಾಗಿರುತ್ತೆ, ವೈಟಲ್ಲಿರುತ್ತೆ ಇದು, ಅಥವಾ ಇಲ್ಲಿ install.sh ಇದು, ಇವೆರಡರಾಗೆ ಯಾವ್ದಾರ ಒಂದು ವೈಟಲ್ಲಿರುತ್ತೆ ಅಂತ ಅಂದ್ಕೊಳ್ಳಿ. ಈ ವೈಟಲ್ಲಿದ್ದರೆ ಏನು, ಅದು ಮಾಡಿಫಿಕೇಷನ್ ಮಾಡೋಕ್ಕೆ ಬರಲ್ಲ, ಅದನ್ನು ರನ್ ಮಾಡೋಕ್ಕೆ ಬರಲ್ಲ, ನಾವು ಎಕ್ಸಿಕ್ಯೂಟಲ್ ಫೈಲ್ ಆಗಿ ಅಂತ ಅರ್ಥ ಅದು. ಈಗ ಅದು ಹೇಗೆ ಮಾಡಬೇಕು, ವಿತ್ ಯಾವ ಪರ್ಮಿಷನ್ ಜೊತೆಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ, ಜಸ್ಟ್ chmod +,
ಎಕ್ಸ್, ಆಮೇಲೆ ಅದು ಮುಂದ್ಗಡೆ ಈಗ ಇನ್ಸ್ಟಾಲ್ ಡಾಟ್ ಎಸ್ ಎಚ್ ಅಂತ ಇದೆ ಅಂದ್ಕೊಳ್ಳಿ. ಜಸ್ಟ್ ಇದನ್ನು ಕಾಪಿ ಮಾಡೋಣ, ಕಾಪಿ ಮಾಡಿ ಪೇಸ್ಟ್ ಹಾಕಿ ಎಂಟರ್ ಕೊಂಡು ಜಸ್ಟ್ ಇಷ್ಟೇ, ಏನು ಕಮಾಂಡ್ ಇನ್ನೂ ಬರೋದಿಲ್ಲ. ಜಸ್ಟ್ ನೀವು ಎಲ್ ಎಸ್ ಮಾಡಿದರೆ ಜಸ್ಟ್ ಅದು ಗ್ರೀನ್ ಕಲರಾಗಿ ಬಂದಿರುತ್ತೆ, ಇನ್ಸ್ಟಾಲ್ ಡಾಟ್ ಎಸ್ ಎಚ್. ಈಗ ಒಂದು ಬೇಸಿಕಲಿ ಸ್ವಲ್ಪ ಕ್ಲಿಯರ್ ಮಾಡೋಣಂತೆ. ಕ್ಲಿಯರ್ ಮಾಡಿ ಈಗ ಬಂದ್ಬಿಟ್ಟು ಇನ್ಸ್ಟಾಲ್ ಡಾಟ್ ಎಸ್ ಎಚ್ ಡಾಟ್ ಸ್ಲ್ಯಾಶ್ ಇನ್ಸ್ಟಾಲ್ ಡಾಟ್ ಎಸ್ ಎಚ್ ಏನೇನು ಡಿಪೆಂಡೆನ್ಸಿ ಅಥವಾ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತಲ್ಲ ಅದಕ್ಕೆ ಇನ್ಸ್ಟಾಲ್ ಮಾಡೋದಕ್ಕೆ, ಅದು ಟೂಲ್ ರನ್ ಆಗೋದಕ್ಕೆ, ಅದು ಈ ಪರ್ಟಿಕ್ಯುಲರ್ ಇದ್ರೊಳಗಡೆ ಅದು ಇನ್ಸ್ಟಾಲೇಷನ್ನ ಮಾಡುತ್ತೆ. ಈಗ ನಂದೆಲ್ಲ ಇನ್ಸ್ಟಾಲ್ಡ್ ಇದೆ ಅಂತ ಶೋ ಮಾಡ್ತಾ ಇದೆ ಅದು ಪ್ಯಾಕೇಜಸ್, ಪೈಥಾನು, PHP ರಿಕ್ವೆಸ್ಟ್ಸು. ಓಕೆ, ಇದು ಜಸ್ಟ್ ಕಂಪ್ಲೀಟ್ ಆಗಲಿ. ಓಕೆ, ಕಂಪ್ಲೀಟ್ ಆಗಿಬಿಡ್ತು. ಇವಾಗೇನು ನೆಕ್ಸ್ಟು ಎಲ್ಲ ಸಾಕೋಣ. ಪೈಥಾನ್ ಸೀಕರ್ .py ಇವಾಗ ಈ ಥರ ಓಪನ್ ಆಯಿತು ನೋಡಿ. ಅಂದರೆ ನಮ್ಮ ಸ್ಕ್ರಿಪ್ಟು ರೆಡಿ ಟು ರನ್ ಆಗಿದೆ. ಇವಾಗ ಏನು ಮಾಡೋಣ, ಇಲ್ಲಿ ಜಾಸ್ತಿ ಆಪ್ಷನ್ಗಳಿದ್ದಾವೆ. ಬೇಸಿಕಲಿ ಜಾಸ್ತಿ ಏನಂತ ನಾವು ಇದು ಮಾಡ್ಬೋದು, ಯಾವ್ದಾರ ನಮ್ಮದು ಪರ್ಟಿಕ್ಯುಲರ್ ಆ ಥರ ಒಂದು ಬುಕ್ ಇದೆ ಅಥವಾ ಯಾವ್ದಾರ ಒಂದು ಫೈಲ್ ಇದೆ, ಅದನ್ನು ನಾವು ಆ್ಯಕ್ಸಸ್ ಕೊಡಬೇಕಾದಾಗ ಜಸ್ಟ್ ನಾವು ಅದ್ರದ್ದು ಡ್ರೈವ್ದು ಲಿಂಕ್ ಕೊಟ್ಟು ನಾವು ಇದ್ರೊಳಗೆ ನನ್ನ ಫೈಲ್ ಇದೆ ನೀವು ಆ್ಯಕ್ಸಸ್ ಮಾಡ್ಬೋದು ಅಂತ ಕೊಡ್ತಾರಲ್ಲ, ಅಥವಾ ಇದ್ರೊಳಗೆ ನಿಮ್ಮ ಫೋಟೋ ಇದೆ ನೋಡಿ ಅಂತ ಕೊಡ್ತಾರಲ್ಲ, ಅದೇ ರೀತಿಯಾಗಿ ಇದು. ಈಗ ನಾವು 1 ತೊಗೊತೀನಿ. ಓಕೆನಾ, 1 ತೊಗೊಂಡು ಇಲ್ಲಿ ಎಂಟರ್ ಕೊಡ್ತೀನಿ. ಇಲ್ಲಿ ಎಂಟರ್ ಗೂಗಲ್ ಡ್ರೈವ್ ಫೈಲ್ URL ಅಂತಿದೆ. ನಾನು ಜಸ್ಟ್ URL ಕಾಪಿ ಮಾಡ್ಕೊಂಬರ್ತೀನಿ. ಓಕೆ, ನಾನು ಲಿಂಕ್ನ ಕಾಪಿ ಮಾಡ್ಕೊಂಬಂದಿದ್ದೀನಿ. ಜಸ್ಟ್ ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಹಾಕೋಣ. ಇವಾಗ ಇದೇನು ಹೇಳ್ತಾ ಇದೆ, ಸ್ಟಾರ್ಟಿಂಗ್ PHP ಸರ್ವರ್ ಯಾವುದು ಪೋರ್ಟು 8080 ಅಲ್ಲಿ, ಹಂಗಂದರೆ ಸ್ಟಾರ್ಟ್ ಆಗಿದೆ. ಇವಾಗ ಇದು ನಮಗೆ ಯಾವುದು ಲಿಂಕ್ ಕೊಟ್ಟಿಲ್ಲ, ಜಸ್ಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವ್ದಾದ್ರು ಲಿಂಕ್ ಇದ್ರೆ ತಾನೇ ನಾವು ಎಕ್ಸ್ಟೆಂಡ್ ಮಾಡೋಕ್ಕೆ ಬರೋದು. ಈಗ ಏನು ಮಾಡೋದು ಅಂದರೆ, ಜಸ್ಟ್ ಇಲ್ಲಿ ಸೈಡಿಗೆ ಲಾಂಗ್ ಪ್ರೆಸ್ ಮಾಡಿ ಸ್ವೈಪ್ ಮಾಡೋಣ. ಇಲ್ಲಿ ನ್ಯೂ ಸೆಷನ್ ಅಂತ ಓಪನ್ ಮಾಡೋಣ. ಇಲ್ಲಿ ಈಗೇನು ಕಮಾಂಡ್ ಹಾಕಿದ್ನಲ್ಲ, cloudflare tunnel -url ಸ್ಪೇಸ್ HTTP. ಓಕೆ, ಇದು ಲೋಕಲ್ ಹೋಸ್ಟಿಂದು 127.0.0.1 ಅಂತ, ಅದ್ರ ಮುಂದ್ಗಡೆ 8080 ಅಂತ ಇದೆ. ಹಂಗಂದರೆ ಅದು ನಮಗೆ ಇಲ್ಲಿ ಏನು ಕೊಟ್ಟಿತ್ತು, ಇಲ್ಲಿ 8080 ಅಂತ ಕೊಟ್ಟಿದ್ದಲ್ಲ, ಇದು ನಾವು ಪೋರ್ಟ್ ನಂಬರ್ನ ಇಲ್ಲಿ ಹಾಕಿದ್ದೀವಿ ಇದ್ರ ಮುಂದ್ಗಡೆ, ಲೋಕಲ್ ಹೋಸ್ಟ್ ಮುಂದ್ಗಡೆ. ಓಕೆನಾ, ಜಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಹಾಕಿ, ಎಲ್ಲದ್ರಾಗೂ ಸೇಮ್ ಆಗಿ ವರ್ಕ್ ಆಗುತ್ತೆ. ಹಾಕಿ ಜಸ್ಟ್ ಎಂಟರ್ ಮಾಡಿ. ಜಸ್ಟ್ ಟೂಲು ಸ್ಟಾರ್ಟ್ ಆಯಿತು. ಇದೇನಂತ ಬಂತು, Cloudflare tunnel, ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್. ಓಕೆ, ಸ್ಟಾಪ್ ಆಯ್ತಿದ್ದು. ಓಕೆ, ನೋ ಸಚ್ ಹೋಸ್ಟ್ ಅಂತ ಬರ್ತಾಯಿದೆ. ರನ್ ಆಗ್ತಾಯಿದೆ ಇದು. ಜಸ್ಟ್ ವೇಟ್ ಮಾಡಿದ್ದು ಫಿಕ್ಸ್ ಮಾಡ್ತೀನಿ. ಓಕೆ, ಜಸ್ಟ್ ಅದು ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು, ಬೇರೆ ಏನೂ ಆಗಿದ್ದಿಲ್ಲ. ಜಸ್ಟ್ ಇಲ್ಲೇ ನೀವು ಶೋ ಮಾಡ್ಬೋದು, ನೋಡ್ಬೋದು. ಬೇರೆ ಯಾವುದೂ ಕಮಾಂಡ್ ಹಾಕಿಲ್ಲ ಸ್ಟಾರ್ಟಿಂಗಿಂದ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯಿತು. ಜಸ್ಟ್ ಅದು ಇಂಟರ್ನೆಟ್ಟು ಜಿಯೋದವ್ರದ್ದು ಸ್ವಲ್ಪ ಆವಾಗ ಗ್ಲಿಚ್ ಹೊಡಿತಿರ್ತೈತೆ ಅದು. ಈಗ ಬಂದುಬಿಟ್ಟು ಇದರೊಳಗಡೆ ಯಾವ ಲಿಂಕು ಅಂತ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದ್ದಾವಲ್ಲ, ಇದರೊಳಗೆ ಬಂದುಬಿಟ್ಟು ಫಸ್ಟು ಇಲ್ಲಿ ಏನು ಟೈಪ್ ಮಾಡಿದ್ನಲ್ಲ ಕಮಾಂಡು. ಓಕೆ, ಇಲ್ಲೇನು ಟೈಪ್ ಮಾಡಿದ್ದೆ, ಇಲ್ಲಿ ಎರರ್ ಬಂದಿದ್ವಲ್ಲ, ಇಲ್ಲಿ ಎರರ್ ಬಂತು. ನೆಕ್ಸ್ಟ್ ಈ ಕಮಾಂಡ್ ಟೈಪ್ ಮಾಡಿದೆ. ನೆಕ್ಸ್ಟ್ ಈ ಟೈಪ್ ಮಾಡಿದ ಕಮಾಂಡ್ ಒಳಗಡೆ ನಿಮಗೆ ಎಲ್ಲಿ ಬರುತ್ತೆ ಅಂದರೆ, ಇಲ್ಲಿದೆ ನೋಡಿ, ಇದು ಇಷ್ಟು ಕಾಪಿ ಮಾಡ್ಕೋಬೇಕು. ಓಕೆನಾ, ಟನಲ್ ಅಂತ ನೋಡಿ, ಯುವರ್ ಪಿಕ್ ಟನಲ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂತ ಬರುತ್ತಲ್ಲ, ಇದ್ರ ಕೆಳಗಡೆ ಯಾವುದು ಲಿಂಕ್ ಇರುತ್ತಲ್ಲ ಜಸ್ಟ್ ಆ ಲಿಂಕ್ನ ಕಾಪಿ ಮಾಡಿ ನಿಮ್ಮ ಸ್ಪೆಸಿಫಿಕ್ ಟಾರ್ಗೆಟಿಗೆ ನೀವು ಇಲ್ಲಿ ಶೇರ್ ಮಾಡ್ಬೋದು. ನಾನು ಜಸ್ಟ್ ಶೇರ್ ಮಾಡ್ತೀನಿ. ಓಕೆ, ಜಸ್ಟ್ ನನ್ನ ಡಿವೈಸ್ ಒಳಗಡೆ ಇಲ್ಲೇ ನಾನು ಸರ್ಚ್ ಮಾಡ್ತೀನಿ ಲಿಂಕ್ ಹಾಕಿ.
ನೋಡಿ ಇಲ್ಲಿ ಗೂಗಲ್ ಡ್ರೈವ್ ಯು ನೀಡ್ ಅ ಪರ್ಮಿಷನ್ ಅಂತ ಕೇಳ್ತಾ ಇದೆ. ಓಕೆನಾ, ನಾನು ಜಸ್ಟ್ ಇಲ್ಲಿ ವಾಪಸ್ ಬಂದುಬಿಟ್ಟು ನೋಡೋಣ ಅಲ್ಲಿ ಏನಾದರೂ ಡೀಟೇಲ್ಸ್ ಸಿಕ್ಕಿದೇನು ಅಂತ. ಓಕೆ, ಇನ್ನೂವರೆಗೂ ಏನೂ ಬಂದಿಲ್ಲ. ಜಸ್ಟ್ ಬ್ಯಾಕ್ ಹೋಗಿ ಜಸ್ಟ್ ರಿಕ್ವೆಸ್ಟು ನಂಗೆ ಆ್ಯಕ್ಸಸ್ ಬೇಕು, ನಮಗೆ ಬೇಕು ಅಂತೇಳಿ ಇದ್ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಆಲ್ ವೈಲ್ ವಿಸಿಟಿಂಗ್ ಸೈಡ್ ಅಂತ ಜಸ್ಟ್ ಆ್ಯಕ್ಸಸ್ ಕೊಡ್ತೀವಿ ನಾವು. ಇನ್ನೊಂದು ಸಲ ಒತ್ತೋಣ. ಓಕೆ, ಯಾವ್ದು ಇದು ಬೇಕು ಅಂತ ಕೇಳ್ತಾ ಇದೆ. ಓಕೆ, ಆ್ಯಕ್ಸಸ್ ಬಂತು. ಓಕೆನಾ, ಈಗ ನಾವು ಜಸ್ಟ್ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿ ವಾಪಸ್ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಡೀಟೇಲ್ಸ್ ಸಿಕ್ಕಿದೆ ನೋಡಿ. ಏನೇನು ಬಂತು, ಆ್ಯಂಡ್ರಾಯ್ಡ್ ವರ್ಷನ್ನು, ಆಮೇಲೆ ಪ್ಲ್ಯಾಟ್ಫಾರ್ಮು, CPU, ರ್ಯಾಮು, ಡೀಟೇಲ್ ಅದು ಬಂದುಬಿಟ್ಟು ಡಿವೈಸ್ ಇನ್ಫಾರ್ಮೇಷನ್ ಆಯಿತಾ. ಅದರೊಳಗಡೆ ಬಂದುಬಿಟ್ಟು ನೆಕ್ಸ್ಟ್ IP ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಸಿಕ್ಕಿದೆ. ಸರ್ವಿಸ್ ಪ್ರೊವೈಡರ್ ಅದು ಏರ್ಟೆಲ್ ಅಂತ ತೋರಿಸ್ತಾ ಇದೆ. ಆಮೇಲೆ ಗೂಗಲ್ ಮ್ಯಾಪ್ಸ್ ಇಲ್ಲಿದೆಲ್ಲ, ಇದು ಮೇಲ್ ಲಿಂಕು. ಇದನ್ನು ಜಸ್ಟ್ ಏನು ಮಾಡೋಣ, ಕಾಪಿ ಮಾಡೋಣ. ಇಲ್ಲಿ ಆಪ್ಷನ್ ಇದೆಯಾ, ಇಲ್ಲ ಇದೆ. ಜಸ್ಟ್ ಇದು ಕಾಪಿ ಮಾಡೋಣ ನೋಡಿ. ಓಕೆ, ಇದು ಕಾಪಿ ಮಾಡಿ ಜಸ್ಟ್ ವಾಪಸ್ ಗೂಗಲಲ್ಲಿ ಹೋಗೋಣ. ಗೂಗಲಲ್ಲಿ ಹೋಗಿ ಇಲ್ಲಿ ಪೇಸ್ಟ್ ಮಾಡೋಣ. ಓಕೆ, ಜಸ್ಟ್ ಪೇಸ್ಟ್ ಮಾಡಿದೆ. ಇದು ಲೊಕೇಶನ್, ನಂದು ಎಕ್ಸಾಕ್ಟ್ ಲೊಕೇಶನ್ ಏನಿದೆಯಲ್ಲ ಅಲ್ಲಿಗೆ ಕರ್ಕೊಂಬಂದಿದೆ. ನೀವು ಜಸ್ಟ್ ಮ್ಯಾಪೆಲ್ಲ ನೋಡ್ಬೋದು. ಇದು ಬ್ಲೂ ಡಾಟ್ ಇರೋದು ಆ್ಯಕ್ಚುಲಿ ನಂದು ಎಕ್ಸಾಕ್ಟ್ ಬ್ಲೂ ಡಾಟ್ ಇದೆಲ್ಲ. ಜಸ್ಟ್ ನೋಡಿ ಮೂವ್ ಆಗ್ತಾಯಿದೆ ಮೊಬೈಲು, ನಿಮಗೆ ತಿರುಗ್ತಾ ಇದೆ ಅಲ್ಲ, ಅದು ಬ್ಲೂ ಕಲರು. ಇದು ಎಕ್ಸಾಕ್ಟ್ ಲೊಕೇಶನ್ ನಂದು. ಅದ್ರ ಮೇಲ್ಗಡೆನೇ ರೆಡ್ ಕಲರ್ ಇನ್ನೂ ಒಂದು ಬಂದಿದೆ. ಇದು ಬಂದುಬಿಟ್ಟು ಕೋಆರ್ಡಿನೇಟ್, ಅದಕ್ಕೆ ಅದು ಎಕ್ಸಾಕ್ಟ್ ಲೊಕೇಶನ್ ಆ ಥರ ತೋರಿಸ್ತಾ ಇದೆ. ಆಯಿತು. ಓಕೆ, ರೆಡ್ ಡಾಟ್ ಇದು ಏನು ಮೇಲ್ಗಡೆ ಇಲ್ಲಿ ಬರೆದಿದ್ದಲ್ಲ, ಇದು ಬಂದುಬಿಟ್ಟು ಕೋಆರ್ಡಿನೇಟ್ಸ್, ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್. ಇದು ನಾನು ಎಲ್ಲಿದ್ದೀನಲ್ಲ ಅದು ಕೋಆರ್ಡಿನೇಟ್ಸು. ಇದು ಆ್ಯಕ್ಚುಲಿ ನಂದು ಒರಿಜಿನಲ್ ಲೊಕೇಶನ್ ಅಲ್ಲ. ಇದು ಜಸ್ಟ್ ಈಗ ಡೆಮೋಗೋಸ್ಕರ ನಾನು ಇದು ಇಲ್ಲಿ ಸೆಟ್ ಮಾಡಿದ್ದೀನಿ ಅಷ್ಟೇ. ಜಸ್ಟ್ ಇನ್ನೊಂದು ಸಲ ನಮ್ಮ ಲೊಕೇಶನ್ ಚೇಂಜ್ ಮಾಡೋಣ. ಒಂದು ಸಲ ಅಮೇರಿಕಾಗೆ ಹಾಕ್ಬಿಟ್ಟು ಟ್ರೈ ಮಾಡಿ ತೋರಿಸ್ತೀನಿ. ಓಕೆ, ಜಸ್ಟ್ ಇನ್ನೊಂದು ಸಲ ಹಾಕೋಣಂತೆ. ಅಂದರೆ ಸೇಮ್ ಲೊಕೇಶನ್ನ ಎಂಟ್ರಿ ಮಾಡೋಣ. ಓಕೆ, ರಿಕ್ವೆಸ್ಟ್ ಆ್ಯಕ್ಸಸ್ ಅಂತ ಬಂತು. ಓಕೆ ಅಂತ ಕೊಡೋಣ. ಆ್ಯಕ್ಸಸ್ ಬಂದಿದೆ. ಕ್ಲಿಕ್ ಮಾಡಿದ್ನಲ್ಲ ಲಿಂಕು, ಈಗ ಬಂದುಬಿಟ್ಟು ವಾಪಸ್ ಹೋಗೋಣ. ಓಕೆ, ಇಲ್ಲಿ ಮತ್ತೊಂದು ರಿಕ್ವೆಸ್ಟ್ ಜನ್ರೇಟ್ ಆಗಿದೆ, ಹಳೇದು. ಇವಾಗ ಬಂದುಬಿಟ್ಟು ಹೊಸದು. ಜಸ್ಟ್ ಲಿಂಕು ಇನ್ನೊಂದು ಸಲ ಕಾಪಿ ಮಾಡೋಣ. ಕಾಪಿ, ವಾಪಸ್ ಗೂಗಲಿಗೆ ಹೋಗಿ ಇಲ್ಲಿ ಬಂದುಬಿಟ್ಟು ಲಿಂಕ್ ಪೇಸ್ಟ್ ಮಾಡೋಣ. ನೋಡಿ, ಎಕ್ಸಾಕ್ಟ್ ಲೊಕೇಶನ್ ಕರ್ಕೊಂಬಂತು. ಅಲ್ಲೇ ಬಂದುಬಿಟ್ಟು ಅದು ಆಫ್ರಿಕಾದಾಗಿತ್ತಲ್ಲ. ಇವಾಗ ಬಂದುಬಿಟ್ಟು ಲಾಸ್ ಏಂಜಲೀಸಲ್ಲಿ ಇದ್ದೀವಿ. ಲಾಸ್ ಏಂಜಲೀಸ್ ಅಲ್ಲ, ಓಕೆ, ಸ್ಯಾಂಟಾ ಮೊನಿಕಾದಾಗ ಇದ್ದೀವಿ ಈಗ, ಕ್ಯಾಲಿಫೋರ್ನಿಯಾ. ಈಗ ಎಕ್ಸಾಕ್ಟ್ ಲೊಕೇಶನ್ ಜಸ್ಟ್ ಶೋ ನೋಡ್ಬೋದು. ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಲೊಕೇಶನ್ ಈಗ ಜಸ್ಟ್ ಏನು ರೋಡ್ ಮೇಲೆ ಅದೀನಿ ಅಂತ ಶೋ ಮಾಡ್ತಾಯಿದೆ. ಅದು ನನ್ನ GPS ಆಗಿರ್ಬೋದು, ಅದೇನು ಟ್ರ್ಯಾಕ್ ಮಾಡಿದೆ ಅಲ್ಲ ರೆಡ್ ಕಲರ್ ಡಾಟು, ಅದು ಹೀಗೆ ವರ್ಕ್ ಆಗೋದು. ಈಗ ಈ ಥರ ವರ್ಕ್ ಆಗುತ್ತೆ ಯಾವುದು ಜಿಯೋ ಲೊಕೇಶನ್ ಟ್ರಿಗರ್ ಆದಾಗ. ಈಗ ನಾನು VPN ಹಾಕೊಂಡ್ರೂ ಕೂಡ ಜಸ್ಟ್ VPN ಹಾಕಿದ್ರೇನು ಬಿಟ್ರೇನು, ಅದು VPN ನೆಸೆಸಿಟಿ ಇಲ್ಲ. ಜಸ್ಟ್ ಇದು ಶೋ ಮಾಡುತ್ತೆ. ನೋಡಿ, ನಾನು ಇಂಡಿಯಾದಾಗಿದ್ದೀನಿ ಅಂತ ಶೋ ಮಾಡ್ತಾಯಿದೆ. ಈಗ ನಾನು VPN ಹಾಕಿದೆ, VPN ಅಮೇರಿಕಾದ ಅದೇ ಪ್ಲೇಸಿಂದ ಹಾಕ್ತೀನಿ. ಹಾಕಿ ಆಮೇಲೆ ಮತ್ತೆ ನೆಕ್ಸ್ಟು ಏನಿದು ಲೊಕೇಶನ್ನು ಚೇಂಜ್ ಮಾಡಿದೆ. ಆವಾಗ ಏನಾಯಿತು, ಜಸ್ಟ್ ನಾನು ಎನಾನಮಸ್ ಆದೆ. ನಾನು ಇಂಡಿಯಾದಾಗಿದ್ರೂ ಏನಂತ ಅನ್ಕೊತಾರೆ, ಓಕೆ ನಾನು ಅಲ್ಲಿಂದನೇ ಟ್ರಿಗರ್ ಆಗಿದ್ದೀನಿ ಅಂತ ಅವ್ರಿಗೆ ಡೌಟ್ ಬರುತ್ತೆ. ಆ ರೀತಿಯಾಗಿ ವರ್ಕ್ ಆಗುತ್ತೆ. ಜಸ್ಟ್ ನೀವು ಟ್ರಿಗರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಅದರ ಎಕ್ಸಾಕ್ಟ್ ಲೊಕೇಶನ್ ಕಂಡುಹಿಡಿಯೋದಕ್ಕೆ ಅದಕ್ಕೆಲ್ಲ ವರ್ಕ್ ಆಗುತ್ತೆ. ಸೀಕ್ರೆಟ್ ಟೂಲ್ ಬಂದುಬಿಟ್ಟು ಅಂಟಿಲ್ ನೀವು ಇದು ಸೆಕೆಂಡಂತೂ ಕ್ಲೋಸ್ ಮಾಡೋ ತನಕ ಇದು ರನ್ ಆಗ್ತಾನೆ ಇರುತ್ತೆ. ನೀವು ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡ್ತಾನೆ ಇರ್ಬೋದು. ಅದು ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಯಾರಾದರೂ ಆ ಲಿಂಕಲ್ಲಿ ಕ್ಲಿಕ್ ಮಾಡ್ತಾಯಿದ್ರೆ ಜಸ್ಟ್ ನಿಮಗೆ ವಿತಿನ್ ಸೆಕೆಂಡ್ ಒಳಗಡೆ ನಿಮಗೆ ಅವ್ರು ಕ್ಲಿಕ್ ಮಾಡ್ತಿರ್ದಂಗೆ ಇಲ್ಲಿ ಆ್ಯಕ್ಸಸ್ ಬಂದುಬಿಡುತ್ತೆ ನಿಮಗೆ. ಓಕೆ, ಈ ಸೆಷನಲ್ಲಿ ಇಷ್ಟೇ ಇತ್ತು. ಇದು ಇನ್ ಡೀಟೇಲ್ ಏನಾದರೂ ಬೇಕಿದ್ದರೆ ಜಸ್ಟ್ ಕಮೆಂಟ್ ಮಾಡಿ, ಜಸ್ಟ್ ಲೈಕ್ ಮಾಡಿ ವಿಡಿಯೋಗೆ. ಓಕೆ, ವಿಡಿಯೋ ಕ್ಲೋಸ್ ಮಾಡ್ತೀನಿ.